ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MV Texans ಕನ್ನಡ ಚಾನಲ್. ಫ್ರೆಂಡ್ಸ್, ಡ್ರೂಮ್ಸ್ನ ಫ್ಲಾಶ್ ಸೇಲ್ನಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಡಕ್ಟನ್ನು ಸಕ್ಸಸ್ಫುಲ್ ಆಗಿ ಬೈ ಮಾಡೋದು ಅಂತ ನಿಮಗೆ ತಿಳಿಸ್ತೇನೆ. ಇದಕ್ಕಾಗಿ ನೀವು ಡ್ರೂಮ್ಸ್ನ ವೆಬ್ಸೈಟು ಅಥವಾ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಿಮಗೆ ಮೇಲೆ ಹ್ಯೂಮನ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದನ್ನು ಟ್ಯಾಪ್ ಮಾಡಿದ್ರೆ ನಮಗೆ ಇಮೇಲ್ ID ಅಥವಾ ಫೇಸ್ಬುಕ್ಕಿಂದ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಸೊ ನೀವು ಲಾಗಿನ್ ಆಗಿ ಅದಕ್ಕಿಂತ ಮುಖ್ಯವಾಗಿ ನೀವು ಕ್ರಿಯೇಟ್ ಇಂಡಿವಿಜುವಲ್ ಅಕೌಂಟ್ ಮತ್ತು ಕ್ರಿಯೇಟ್ ಪ್ರೋ ಸೆಲ್ಲರ್ ಅಕೌಂಟ್ ಅಂತ ನಿಮಗೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ. ಈ ಎರಡರಲ್ಲಿ ಯಾವುದೋ ಒಂದು ಅಕೌಂಟನ್ನು ಚಾಯ್ಸ್ ಮಾಡಿಕೊಂಡು ನಿಮ್ಮ ಒಂದು ಮೇಲ್ ID ಮತ್ತು ನಿಮ್ಮ ಒಂದು ಫೋನ್ ನಂಬರನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿರಿ. ಈ ರೀತಿ ರಿಜಿಸ್ಟರ್ ಆಗಿರೋರಿಗೆ ಮಾತ್ರನೇ ಈ ಒಂದು ಡ್ರೂಮ್ಸ್ನ ಫ್ಲಾಶ್ ಸೇಲ್ನಲ್ಲಿ ಪ್ರಾಡಕ್ಟನ್ನು ಬೈ ಮಾಡುವಂತಹ ಅರ್ಹತೆ ಇರುತ್ತೆ. ಪ್ರೆಸೆಂಟು ಡ್ರೂಮ್ಸ್ನಲ್ಲಿ ಒಂದು ಫ್ಲಾಶ್ ಸೇಲ್ ನಡೀತಾ ಇದೆ. ಪಾಪ್ ಸಾಕೆಟ್ ಮೊಬೈಲ್ ಹೋಲ್ಡರು, ಈ ಒಂದು ಪ್ರಾಡಕ್ಟ್ನ ವ್ಯಾಲ್ಯೂ ನೀವು ಗಮನಿಸಬಹುದು $299 ಇದೆ. ಈಗ ಫ್ಲಾಶ್ ಸೇಲಲ್ಲಿ $29 ನಮಗೆ ಸಿಗ್ತಾ ಇದೆ. ಈಗ ಈ ಬ್ಯಾನರಲ್ಲಿ ಶಾಪ್ ನೋವು ಅಂತ ಇದೆಯಲ್ಲ, ಆ ಶಾಪ್ ನೋವು ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಪ್ರೆಸಿಡ್ ಅಂತ ಕಾಣಿಸುತ್ತೆ. ಮತ್ತೆ ಪ್ರೆಸಿಡ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಫ್ಲಾಶ್ ಸೇಲ್ನ ಪ್ರಾಡಕ್ಟ್ ನಮಗೆ ವ್ಯೂ ಆಗುತ್ತೆ. ಈಗ ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಪ್ರೋಮೋ ಕೋಡನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ವ್ಯೂ ಮೋರ್ ಅಂತ ಇದ್ದಿಲ್ಲ, ವ್ಯೂ ಮೋರ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಒಂದು ಪ್ರೋಮೋ ಕೋಡ್ ಕಾಣಿಸುತ್ತೆ. ಈ ಒಂದು ಪ್ರೋಮೋ ಕೋಡ್ನ ನಾವು ಅಪ್ಲೈ ಮಾಡಿದ್ರೇ $270 ನಮಗೆ ಡಿಸ್ಕೌಂಟ್ ಆಗಿ ಬರುತ್ತೆ. ಈಗ ಈ ಒಂದು ಪ್ರೋಮೋ ಕೋಡನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೋಟ್ ಮಾಡ್ಕೊಂಡ ನಂತರ ನಿಮಗೆ ಬೈ ನೌ ಅಂತ ಆಪ್ಷನ್ ಇದೆಯಲ್ಲ, ಬೈ ನೌ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಏರಿಯಾ ಪಿನ್ ಕೋಡನ್ನು ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಈಗ ಸಬ್ಮಿಟ್ ಮಾಡಿದ ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಸೊ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ಐಟಮ್ ಸಕ್ಸಸ್ಫುಲ್ ಆಗಿ ಕಾರ್ಟ್ಗೆ ಆ್ಯಡ್ ಆಗಿದೆ. ಈಗ ನಾವು ಕಾರ್ಟನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಎಂಟರ್ ಕೂಪನ್ ಕೋಡ್ ಅಂತ ಇದೆಯಲ್ಲ, ನೀವೇನು ಒಂದು ಕೂಪನ್ ಕೋಡನ್ನು ನೋಟ್ ಮಾಡ್ಕೊಂಡಿದ್ರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ಕೂಪನ್ ಕೋಡನ್ನು ಎಂಟರ್ ಮಾಡ್ತೇನೆ. ಪ್ರೋಮೋ ಕೋಡ್ ಎಂಟರ್ ಆದಮೇಲೆ ಅಪ್ಲೈ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ನೀವು ಗಮನಿಸಬಹುದು $29 ಮಾತ್ರ ನಾವು ಪೇ ಮಾಡಬೇಕಾಗಿರೋದು. $270 ನಮಗೆ ಡಿಸ್ಕೌಂಟ್ ಆಗಿ ಸಿಗ್ತಾ ಇದೆ. ಈಗ ಪ್ರೆಸಿಡ್ ಟು ಚೆಕ್ಔಟ್ ಅಂತ ಇದೆಯಲ್ಲ, ಪ್ರೆಸಿಡ್ ಟು ಚೆಕ್ಔಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕಂಟಿನ್ಯೂ ಟು ಅಡ್ರೆಸ್ ಅಂತ ಕೇಳುತ್ತೆ. ನಾನು ಆಲ್ರೆಡಿ ಅಡ್ರೆಸ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಅಡ್ರೆಸ್ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಡೆಲಿವರಿ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಕಂಟಿನ್ಯೂ ಅಡ್ರೆಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಕಂಟಿನ್ಯೂ ಟು ಪೇಮೆಂಟ್ ಕೇಳುತ್ತೆ. ಕಂಟಿನ್ಯೂ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನನ್ನು ಕೇಳುತ್ತೆ. ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಮತ್ತು ಪೇಟಿಎಮ್ ಮುಖಾಂತರ ಸಹ ನೀವು ಪೇಮೆಂಟನ್ನು ಮಾಡ್ಕೊಬೋದು. ಸೊ ನಾನು ಪೇಟಿಎಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಪೇನ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇದು ನಮ್ಮ ಪೇಟಿಎಮ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪೇಟಿಎಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಪೇಟಿಎಮ್ ನಂಬರನ್ನು ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಮಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. OTP ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡ್ತೇನೆ. ವ್ಯಾಲೆಟಲ್ಲಿ $81 ಇದೆ. ಈಗ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಾವು ಆರ್ಡರ್ ಸಕ್ಸಸ್ಫುಲ್ ಆಗಿರೋದು ನೀವು ಗಮನಿಸ್ಬೋದು. ಸೊ ಆರ್ಡರ್ ಡೀಟೇಲ್ಸನ್ನು ನೀವು ನೋಡ್ಕೊಬೋದು. ಈಗ ನಮಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜನ್ನು ಓಪನ್ ಮಾಡಿ ನೋಡೋಣ. ಸೊ ವ್ಯಾಲೆಟಿಂದ ಡ್ರೂಮ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂದರೆ ಡ್ರೂಮ್ಸ್ಗೆ ಪೇಡ್ ಆಗಿರ್ತಕ್ಕಂಥ ವ್ಯಾಲೆಟಿಂದ ಪೇಡ್ ಆಗಿರ್ತಕ್ಕಂಥ ಕಾಮನ್ ಮೆಸೇಜ್ ಇದಷ್ಟೇ. ಫ್ಲಾಶ್ ಸೇಲ್ನಲ್ಲಿ ತುಂಬ ಜನ ಟ್ರೈ ಮಾಡ್ತಾ ಇರೋದ್ರಿಂದ ಬೈ ಮಾಡೋದಕ್ಕೆ ನಮ್ಮ ಒಂದು ಆರ್ಡರ್ ಕನ್ಫರ್ಮೇಷನ್ ಮೇಲು ಮತ್ತು ಪೇಮೆಂಟ್ ರಿಸಿಪ್ಟ್ ಮೇಲು ಸ್ವಲ್ಪ ಲೇಟ್ ಆಗುತ್ತೆ. ಈಗ 11:28 ನೀವು ಗಮನಿಸ್ಬೋದು. ಹಾಫ್ ಆನ್ ಅವರ್ ಆದಮೇಲೆ ನನಗೆ
ಈ ಕನ್ಫರ್ಮೇಷನ್ ಮೇಲು ಮತ್ತು ಕಾಮನ್ ಮೆಸೇಜ್ ಎರಡೂ ಬಂದಿದೆ. ಸೊ ಈಗ ಮೆಸೇಜನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಆರ್ಡರ್ ಪ್ಲೇಸ್ಡ್, ಇವರ ಆರ್ಡರ್ ನಂಬರ್, ನಮ್ಮೊಂದು ಆರ್ಡರ್ ID ನಂಬರ್ ಇದೆ, ಮತ್ತು ಡ್ರೂಮ್ ಬ್ರ್ಯಾಂಡೆಡ್ ಮೊಬೈಲ್ ಪಾಪ್ ಸಾಕೆಟ್ ಸಕ್ಸಸ್ಫುಲಿ ಪ್ಲೇಸ್ಡ್ ಅಂತ ನೀವು ಕನ್ಫರ್ಮೇಷನ್ ಮೆಸೇಜಲ್ಲಿ ಗಮನಿಸ್ಬೋದು. ಸೊ ಈಗ ಮೇಲು ಸಹ ಬಂದಿದೆ, ಆ ಮೇಲನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಆರ್ಡರ್ ಕನ್ಫರ್ಮೇಷನ್ ಮೇಲು ಮತ್ತು ಪೇಮೆಂಟ್ ರಿಸಿಪ್ಟು. ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನಮ್ಮೊಂದು ರಿಸಿಪ್ಟು PDF ಅಲ್ಲಿ ಸಿಗುತ್ತೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈಗ ನನ್ನ ಒಂದು ಆರ್ಡರು ಸಕ್ಸಸ್ಫುಲ್ ಆಗಿ ಪ್ಲೇಸ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಡ್ರೂಮ್ಸ್ನಲ್ಲಿ ಫ್ಲಾಶ್ ಸೇಲ್ ನಡಿಬೇಕಾದ್ರೆ ಪ್ರಾಡಕ್ಟನ್ನು ನಾವು ಡಿಸ್ಕೌಂಟ್ ಕೂಪನ್ಸನ್ನು ಆ್ಯಡ್ ಮಾಡಿ ಬೈ ಮಾಡ್ಬೋದು. ಸೊ ಇನ್ನು ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.